ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಗ್ರ್ಯಾಂಡ್ ಟ್ರಿಪಲ್ ಸ್ಟೆಪ್ ಡಿಸೈನು, ಅಂದರೆ ಒಂದೇ ಸ್ಟೆಪ್ಪಲ್ಲಿ ನೀವು 3 ಸ್ಟೆಪ್ಪು ಡಿಸೈನ್ನ ಮಾಡ್ಕೋಬೋದು. ಸೊ ಫಾಸ್ಟಾಗಿ ಈ ಡಿಸೈನ್ನ ಮಾಡ್ಕೋಬೋದು. ಸೊ ಮೊದಲು ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಂಬಿಡೋಣ ಬನ್ನಿ. ನೋಡಿ, ನಾನಿಲ್ಲಿ ಈ ರೀತಿಯಾದಂಥ ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ, ಬಿಗ್ ಬೀಡು, ಅದ್ರ ಜೊತೆಗೆ ಸ್ಮಾಲ್ದು ರೌಂಡ್ ಬೀಡು. ಇದು 2 ರೀತಿಯಾದಂಥ ಬೀಡನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲ್ ನಂಬರ್ 11, 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ, ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ, ಜರಿ ದಾರ ಮತ್ತು ಕತ್ರಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ನೋಡಿ, ಇದು ಸ್ಯಾರಿ ಕಲರ್ ಬಂದು ಈ ರೀತಿ ಮೆಹಂದಿ ಕಲರ್ ಇದೆ, ಮೆಹಂದಿ ಆ್ಯಂಡ್ ಬೀಟ್ರೂಟ್ ಕಲರ್ ಕಾಂಬಿನೇಷನಲ್ಲಿದೆ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಮೈಸೂರು ಸಿಲ್ಕ್ ಸ್ಯಾರಿಗೆ ನಾವು ಯಾವ ರೀತಿಯಾದಂಥ ಡಿಸೈನ್ ಹಾಕ್ಬೋದು ಅನ್ನೋದು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಮೊದಲಿಗೆ ನೋಡಿ, ಇವಾಗ ಸ್ಯಾರಿ ಕಲರ್ ಏನಿದೆ ಅದನ್ನು ಫಸ್ಟ್ ಸ್ಟೆಪ್ ನಾವು ಶುರು ಮಾಡಿಕೊಳ್ಬೇಕು. ಬಟ್ ಇದರಲ್ಲಿ ಒಂದೇ ಕಲರ್ನ ನಾನು ಯೂಸ್ ಮಾಡ್ತಿರೋದ್ರಿಂದ ಸ್ಯಾರಿ ಕಲರ್ ಮಾತ್ರನೇ ಯೂಸ್ ಮಾಡ್ತಾಯಿದ್ದೀನಿ. ಕುಚ್ಚು ಕಟ್ಕೊಳ್ಳೋದಕ್ಕೆ ಸೆರಗು ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಇದು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ನಾವು ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಮೊದಲಿಗೆ ನಾವಿಲ್ಲಿ 6 ಎಳೆ ದಾರನ ಸುತ್ತಿಡ್ಕೊಂಡಿದ್ದೀವಲ್ಲ, ಆ ದಾರದ ತುದಿಗೆ ನಾನು ಯಾವುದೇ ರೀತಿಯಾದಂಥ ಗಂಟುಗಳು ಏನು ಹಾಕ್ಕೊಂಡಿಲ್ಲ. ಡೈರೆಕ್ಟಾಗಿ ನಾವು ಸೀರೆಗೆ ಆ ದಾರನ ಲಾಕ್ ಮಾಡ್ಕೊಳ್ಬೇಕು. ಅದಕ್ಕೂ ಮೊದಲು ನಾವು ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ನಾವು ಈ ರೀತಿ ದಾರನ ಪ್ಲೇಸ್ ಮಾಡ್ಕೋಬೇಕು. ಆನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಕೆಳಗಡೆಯಿಂದ ಮೇಲ್ಗಡೆಗೆ ಪೂರ್ತಿಯಾಗಿ ನೋಡಿ ಈ ರೀತಿ ಮೇಲಕ್ಕೆ ಎತ್ಕೊಂಡು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ಬೇಕು. ಮತ್ತು ನೋಡಿ, ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಒಂದು ಸಾಫ್ಟಾಗಿ ಎಳ್ದು ನೀವು ಗಂಟು ಹಾಕ್ಕೊಳ್ಬೇಕು. ತುಂಬ ರಫಾಗಿ ಹ್ಯಾಂಡ್ಲು ಮಾಡಬಾರ್ದು, ಸಾಫ್ಟಾಗೆ ಟೈಟ್ ಮಾಡ್ಕೊಳ್ಳಿ. ಒಂದು 2 ಅಥವಾ 3 ಗಂಟೆಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಟ್ಟು ಕೊನೆಗೆ ಕುಚ್ಚು ಕಟ್ಟುವಾಗ ಆ ಥ್ರೆಡ್ನ ಕುಚ್ಚೊಳಗೆ ಸೇರಿಸ್ಕೊಂಬಿಡಿ. ಅದಾದಮೇಲೆ ನೋಡಿ, ಅಲ್ಲೇ ನಾನು ಮತ್ತೆ ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಲಾಕ್ನ ಮಾಡ್ಕೊಳ್ಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ ನಾವು 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೀಡಲ್ನ ನೋಡಿಕೊಂಡು ಲಾಕ್ ಮಾಡಿ. ನಿಮ್ಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಸ್ಯಾರಿನಲ್ಲಿ ರಿಂಕಲ್ಸ್ ಬರದಿರೋ ರೀತಿಯಲ್ಲಿ ನಾವು ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಇವಾಗ ಲಾಕ್ ಮಾಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ಕೋಬೇಕು. 2 ಬಾರಿ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. 2 ಬಾರಿ ಲಾಕ್ ಮಾಡಿದ ಮೇಲೆ ನೋಡಿ, ಇವಾಗ ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನೀಡಲ್ಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬಿಗ್ ಬೀಡ್, ನಾನಿಲ್ಲಿ ಫ್ಲವರ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಯಾವ ರೀತಿಯಾದಂಥ ಬೀಡ್ ಬೇಕಾದರೂ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇದೇ ಬೀಡನ್ನ ಯೂಸ್ ಮಾಡಬೇಕನ್ನೋದು ಏನಿಲ್ಲ. ನಾನಿಲ್ಲಿ ಫ್ಲವರ್ ಡಿಸೈನ್ ಇದೆ ಬಾರ್ಡರಲ್ಲಿ ಅಂದ್ಬಿಟ್ಟು ಫ್ಲವರ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನಂತರ ಬೀಡನ್ನ ಲಾಕ್ ಮಾಡಿ ಆ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ 5 ಚೈನ್ಗಳನ್ನ ಹಾಕಬೇಕು. 5 ಚೈನ್ ಹಾಕಿಬಿಟ್ಟು ಸ್ಯಾರಿನ ನೀವು ಸ್ವಲ್ಪ ಟರ್ನ್ ಮಾಡಿ ಬೇಕಾದರೂ ಲಾಕ್ ಮಾಡ್ಬೋದು, ಹಂಗೆ ಡೈರೆಕ್ಟಾಗಿ ಹಿಂದಕ್ಕೆ ಕೂಡ ಲಾಕ್ ಮಾಡ್ಬೋದು. ನೋಡಿ, ಈಗ ಸ್ಯಾರಿನ ಟರ್ನ್ ಮಾಡಿದ್ರೆ 2 ಲಾಕ್ ಇದೆಯಲ್ಲ, ಆ 2 ಲಾಕ್ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳಿ. ನೀವಿಲ್ಲಾಂದರೆ ಡೈರೆಕ್ಟಾಗಿ ಹಾಗೇ ಲಾಕ್ ಮಾಡ್ಬೋದು. ನಾನು ಕೆಲವ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಈ ರೀತಿ ತಿರುಗಿಸಿನೇ ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ. ಇವಾಗ ಸ್ಯಾರಿನ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡ್ಮೇಲೆ 2 ಚೈನ್ನ ಹಾಕಬೇಕು. 2 ಚೈನ್ ಹಾಕಬೇಕು, ಯಾಕೆಂದರೆ ನಾವಿಲ್ಲಿ ಕಂಬ ಮಾಡಬೇಕಲ್ವ, ಸ್ಲ್ಯಾಂಟಿಂಗ್ ಆರ್ಚ್ ಟೈಪಲ್ಲಿ ಬರಬೇಕಲ್ಲ, ಹಾಗಾಗಿ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ ಆದಮೇಲೆ ನಾವಿಲ್ಲಿ ಏನು 5 ಚೈನ್ ಗ್ಯಾಪ್ ಹಾಕಿದ್ದೀವಲ್ಲ ಅಲ್ಲಿಗೆ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ.
ಆನಂತರ 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ, 2 1 2 1 ಈ ರೀತಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಆ್ಯಂಡ್ 5 ಚೈನ್ ಗ್ಯಾಪ್ಗೆ ನಾನಿಲ್ಲಿ 12 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. 12 ಕಂಬನ ಮಾಡ್ಕೊಂಡಿದ್ದೀನಿ. ಅದು ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು. ನೋಡಿ ಈ ರೀತಿ 12 ಕಂಬನ ಮಾಡ್ಕೊಂಡಿದ್ದೀನಿ ನಾನು. ಸ್ಟಾರ್ಟಿಂಗ್ 2 ಚೈನ್ನ ನಾನಿಲ್ಲಿ ಕೌಂಟ್ ಮಾಡಿಲ್ಲ, ಅದನ್ನು ಸೇರಿಸಿದ್ರೆ 13 ಕಂಬ ಲೆಕ್ಕ ಆಗುತ್ತೆ. ನಾನು ಹಾಗೇ 12 ಕಂಬ ಮಾಡಿರೋದು. ಇವಾಗ 2 ಚೈನ್ ಹಾಕ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ನೋಡಿ ಸಾರಿನ ಉಲ್ಟಾ ಮಾಡ್ಕೋಬೇಕು. ಸಾರಿನ ಉಲ್ಟಾ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ ನಾನು ಡಬಲ್ ಕ್ರೋಶೆಟೇ ಮಾಡ್ತಾಯಿದ್ದೀನಿ. ನಿಮಗಲ್ಲಿ ಚಿಕ್ಕ ಚಿಕ್ಕದಾಗಿ ಹೋಲ್ಗಳು ಕಾಣಿಸ್ತಾ ಇದೆ ಅಲ್ವಾ ಹಿಂದ್ಗಡೆ ತುದಿನಲ್ಲಿ, ಅಲ್ಲಿಗೆ ಒಂದೊಂದು ಕಂಬನ ಮಾಡ್ಕೊಂಡು ಹೋಗಬೇಕು. ಇವಾಗ 2 ಚೈನ್ ಹಾಕಿದ ಮೇಲೆ 1 ಕಂಬ ಹಾಕ್ಕೊಳ್ಳಿ. 1 ಕಂಬ ಆದಮೇಲೆ 1 ಬೀಡನ್ನ ಆ್ಯಡ್ ಮಾಡಬೇಕು. 1 ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಲ್ಗೆ 1 ಕಂಬ ಹಾಕ್ಕೋಬೇಕು. ಬಟ್ ಇಲ್ಲಿ ನಾನು ಒಂದೊಂದು ಕಂಬಗೂ ಒಂದೊಂದು ಬೀಡನ್ನ ಆ್ಯಡ್ ಮಾಡಿಲ್ಲ, 2 ಕಂಬಗೆ 1 ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ನೋಡಿ ನಾನಿಲ್ಲಿ ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಅಟ್ ಎ ಟೈಮು 3 ಬೀಡನ್ನ ತಗೊಳ್ತೀನಿ ನೀಡಲ್ಗೆ. ನಮಗೆ ಪ್ರಾಕ್ಟೀಸ್ ಇದ್ದರೆ ನಾವು ಈ ರೀತಿ ಒಂದೇ ಸತಿಗೆ 3 ಬೀಡ್ಗಳನ್ನ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಹೊಸದಾಗಿ ಕಲಿತಾ ಇರೋರು ಸ್ಟಾರ್ಟಿಂಗ್ ಒಂದು 2 ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿ, ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. 4 ಬೀಡ್ಗಳನ್ನ ಕೂಡ ಹಾಕ್ಕೊಂಡು ಮಾಡ್ಬೋದು. ಸೊ ನೋಡಿ ಈ ರೀತಿನಲ್ಲಿ ನಾವು 1 ಕಂಬ ಆದಮೇಲೆ 2 ಕಂಬ ಆದಮೇಲೆ 2 ಕಂಬ ಆದಮೇಲೆ 1 ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಟೋಟಲ್ಲಾಗಿ ನಮಗೆ 6 ಬೀಡ್ಗಳು ಬರುತ್ತೆ. 6 ಬೀಡ್ ಬರುತ್ತೆ. ಲಾಸ್ಟಲ್ಲಿ 1 ಕಂಬ, ಟೋಟಲ್ 13 ಕಂಬ ಬರುತ್ತೆ. ಲಾಸ್ಟಲ್ಲಿ 1 ಡಬಲ್ ಕ್ರೋಶೆಟ್, ಟೋಟಲ್ 6 ಬೀಡು. ನೋಡಿ ಈ ರೀತಿ ಸೆಕೆಂಡ್ ಸ್ಟೆಪ್ಪು ಈ ರೀತಿನಲ್ಲಿ ಡಬಲ್ ಕ್ರೋಶೆಟಲ್ಲಿ ಕಂಪ್ಲೀಟ್ ಆಗುತ್ತೆ. ನೋಡಿ 6 ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ನಾನು, ಪುಟ್ಟದು 6 ಬೀಡ್. ಇವಾಗ ನಾವು ಸ್ಯಾರಿನ ಮತ್ತೆ ಸೀದಾ ಮಾಡ್ಕೊಳ್ಳೋಣ, ತಿರುಗಿಸ್ಕೊಂಡ್ಬಿಡೋಣ. ಈಗ 3rd ಸ್ಟೆಪ್ ಡಿಸೈನ್. ಇವಾಗ 3rd ಸ್ಟೆಪ್ಪಲ್ಲಿ ನಾವು ನೋಡಿ 3 ಚೈನ್ಗಳನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ ಹಾಕಿಬಿಟ್ಟು ನಾವಿಲ್ಲಿ ಏನು ಬೀಡ್ ಆ್ಯಡ್ ಮಾಡಿದ್ದೀವಲ್ಲ ಅದರಲ್ಲಿ ಮಧ್ಯದಲ್ಲಿ ಒಂದೊಂದು ಕಂಬ ಖಾಲಿ ಇರುತ್ತೆ ಅಲ್ಲ, ಅಲ್ಲಿ ನಿಮಗೆ ಹೋಲ್ಗಳು ಕಾಣಿಸ್ತಾ ಇರುತ್ತೆ, ಅಲ್ಲಿಗೆ ನಾವು ಲಾಕ್ನ ಮಾಡ್ಕೋಬೇಕು. 3 ಚೈನ್ ಹಾಕಬೇಕು. ಬೀಡ್ ಪಕ್ಕದಲ್ಲಿ ಒಂದು ಖಾಲಿ ಇರುತ್ತಲ್ಲ ಹೋಲ್, ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. ಮತ್ತು ಬೀಡ್ ಪಕ್ಕಕ್ಕೆ ಲಾಕ್ ಮಾಡಬೇಕು. ಸೊ ಇದು ನಿಮಗೆ 3rd ಸ್ಟೆಪ್ಪು. ಅಂದರೆ ಬೀಡನ್ನ ಒಂದು ಕವರ್ ಥರ ಮಾಡ್ಕೊಂಬರೋ ಥರ, ಕವರಿಂಗ್ ಟೈಪಲ್ಲಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ನಮಗೆ ಲಾಕ್ ಮಾಡ್ಕೊಂಡು ಬರೋದು 3rd ಸ್ಟೆಪ್ಪು. ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಕಾಣಿಸುತ್ತೆ. 3 ಸ್ಟೆಪ್ ಡಿಸೈನು ತುಂಬ ದೊಡ್ಡದಾಗಿ ಬರುತ್ತೆ. ಆರ್ಚ್ಗಳು ನಿಮಗೆ ವಿಡಿಯೋದಲ್ಲಿ ಹೆಂಗೆ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಆರ್ಚ್ ರಿಯಲಾಗಿ ನೋಡೋಕ್ಕೆ ತುಂಬ ದೊಡ್ಡದಾಗಿ ಬರುತ್ತೆ. ಇವಾಗ ನೋಡಿ ನಾವಲ್ಲಿ 2 ಚೈನ್ ಲಾಕ್ ಮಾಡಿದ್ವಲ್ಲ ಸೀರೆಗೆ, ಅಲ್ಲಿಗೊಂದು ಲಾಕ್ನ ಮಾಡ್ಕೊಂಬಿಡೋಣ. ನೀವು ಡೈರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡ್ಕೋಬೋದು, ಅಲ್ಲಿಗೆ ಲಾಕ್ ಮಾಡಿ ಕೂಡ ಲಾಕ್ ಮಾಡ್ಕೋಬೋದು. 2 ರೀತಿನಲ್ಲೂ ಮಾಡ್ಬೋದು. ಸೊ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಇದನ್ನು ಮಾಡಲೇಬೇಕಂತಿಲ್ಲ. ನಾನು ಅಲ್ಲಿಗೆ ಲಾಕ್ ಮಾಡಿ ಸೀರೆಗೆ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಆಮೇಲೆ 5 ಚೈನ್ ಗ್ಯಾಪು ಕುಚ್ಚು ಕಟ್ಕೊಳ್ಳೋದಕ್ಕೆ 5 ಚೈನ್ ಗ್ಯಾಪ್ ಆದರೂ ಕೊಡ್ಬೋದು, ನೀವು 6 ಚೈನ್ ಗ್ಯಾಪ್ ಆದರೂ ಕೊಡ್ಬೋದು. ಯಾಕೆಂದರೆ ಸ್ಲ್ಯಾಂಟಿಂಗ್ ಆರ್ಚು ನಿಮಗೆ ದೊಡ್ಡದಾಗಿ ಬರೋದ್ರಿಂದ 6 ಚೈನ್ ಗ್ಯಾಪ್ ಕೊಟ್ಟರು ನೋ ಪ್ರಾಬ್ಲಮ್ಮು ಕುಚ್ಚು ಕಟ್ಕೊಳ್ಳೋದಕ್ಕೆ. 5 ಚೈನ್ ಗ್ಯಾಪ್ ಕೊಟ್ಟರೆ ಹತ್ರ ಬರುತ್ತೆ, 6 ಚೈನ್ ಗ್ಯಾಪ್ ಕೊಟ್ಟರೆ ಒಂದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ಅಂದರೆ ನಿಮಗೆ ಆರ್ಚ್ಗಳು ಸ್ವಲ್ಪ ನೀಟಾಗಿ ಕಾಣಿಸ್ಬೋದು. ನೋಡಿ ಇಲ್ಲಿ 5 ಚೈನ್ ಗ್ಯಾಪ್ ಕೊಡಬೇಕು, 2 ಟೈಮ್ಸ್ ಲಾಕ್ ಮಾಡಿಕೊಳ್ಬೇಕು. ನೋಡಿ ಒಂದೇ ಸ್ಟೆಪ್, ಒಂದೇ ಇದರಲ್ಲಿ, ಒಂದೇ ಕಲ್ಲರಲ್ಲಿ 3 ಸ್ಟೆಪ್ಪನ್ನು ನಾನು ಮಾಡಿರೋ ಅಂಥದ್ದು. ಇದು ಸ್ಲ್ಯಾಂಟಿಂಗ್ ಆರ್ಚ್. ನಾವು
ಕಲರ್ನ ಚೇಂಜ್ ಮಾಡಿಕೊಂಡು ಕೂಡ ಮಾಡ್ಬೋದು. ಆ ರೀತಿಯೂ ನಾನು ತೋರಿಸಿದ್ದೀನಿ ಡಬಲ್ ಸ್ಟೆಪ್ಪಲ್ಲಿ ಈಗಾಗಲೇ. ಈ ರೀತಿ ಸಿಂಗಲ್ ಸ್ಟೆಪ್ಪಲ್ಲಿ 3 ಸ್ಟೆಪ್ ಡಿಸೈನ್ನ ಮಾಡ್ಕೊಂಡು ಹೋಗೋದು. ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಹಾರ್ಚ್ಗಳು, ನೀವೇ ನೋಡ್ಬೋದು. ಸೊ ನೋಡಿ ನಾನು ಒಂದು 3 ಹಾರ್ಚ್ಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ನಾವು ಸೆರಗು ಆಪೋಸಿಟ್ ಕಲರ್ ಥ್ರೆಡ್ಡಿಂದ ಕುಚ್ಚುಗಳನ್ನ ಮಾಡ್ಕೊಳ್ಳೋಣ. ಸೊ ನೋಡಿ 3 ಸ್ಟೆಪ್ ಡಿಸೈನು ಒಂದೇ ಕಲರಲ್ಲಿ ಮಾಡುವಂಥದ್ದು. ಇವಾಗ ನಾನಿವಾಗ ಒಂದಷ್ಟು ನಿಮಗೆ ಕುಚ್ಚುಗಳನ್ನ ಕಟ್ಟೋದು ಹೇಗೆ ಮತ್ತು ಮಾಡಿರೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಲ್ಲ. ಇದಕ್ಕೆ ಕುಚ್ಚುಗಳು ನಾನು 187 ದಾರ ತಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಏಕೆಂದರೆ ಸ್ವಲ್ಪ ದಪ್ಪನಾಗೆ ಬರಲಿ ಕುಚ್ಚುಗಳು ಅಂದ್ಬಿಟ್ಟು 187 ದಾರ ತಗೊಂಡಿದ್ದೀನಿ. ಕುಚ್ಚು ಕಟ್ಟೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಗಂಟು ಹಾಕ್ಕೊಂಡು ಆ ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿರ್ತೀವಲ್ಲ ಅದನ್ನು ಕೂಡ ಕುಚ್ಚು ಕಟ್ಕೊಳ್ಳೋದ್ರೊಳಗಡೆಗೆ ಯಾವ ರೀತಿ ಸೇರಿಸ್ಕೋಬೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ನಿಮಗಿಲ್ಲಿ. ನೋಡಿ 187 ದಾರ ತೊಗೊಂಡಿದ್ದೀನಿ ಆಪೋಸಿಟ್ ಕಲರ್ ಥ್ರೆಡ್ಡಿಂದ ಇವಾಗ ಕುಚ್ಚು ಕಟ್ತಾ ಇರೋದು. ಕಲರ್ ಕಾಂಬಿನೇಷನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ನೋಡಿ ಈ ರೀತಿ ಆ 5 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆಯಿಂದ ದಾರಾನ ಎತ್ಕೊಂಡ್ಬಿಡೋಣ. ಫಸ್ಟು ಎತ್ಕೊಂಡಿದ್ದು ಆದಮೇಲೆ ಅದು ನಾವು ಸ್ಟಾರ್ಟಿಂಗಲ್ಲಿ ಗಂಟು ಹಾಕಿರ್ತೀವಲ್ಲ ಆ ಥ್ರೆಡ್ಡನ್ನು ನಾನಿಲ್ಲಿ ಸೇರಿಸ್ಕೋತೀನಿ ನೋಡಿ. ಈ ರೀತಿ ಕುಚ್ಚು ಮಧ್ಯದಲ್ಲಿ ಸೇರಿಸ್ಕೋಬೇಕು. ನಾನು ಯಾವ ರೀತಿ ತೋರಿಸ್ತೀನಿ ಅಂತ ಒಂದ್ಸಲ ನೀಟಾಗಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ರೀತಿಯಾಗಿ ಆ 5 ಚೈನ್ ಎಳೆ ಇರುತ್ತಲ್ಲ ಅಲ್ಲಿ ಆ ರೀತಿ ಅದೇನು ಪ್ಲೇಸ್ ಇದೆ ಅಲ್ಲಿಗೆ ಇದನ್ನು ಕೂಡ ಈ ರೀತಿ ಪ್ಲೇಸ್ ಮಾಡಿಕೊಂಡು ಕುಚ್ಚನ್ನು ಕವರ್ ಮಾಡ್ಕೊಂಡ್ಬಿಡೋಣ ಈ ರೀತಿ. ಆಮೇಲೆ ಜರಿ ದಾರದಿಂದ ಗಂಟು ಹಾಕುವಾಗ ಇದನ್ನು ಅದರೊಳಗಡೆಗೆ ಸೇರಿಸ್ಕೋಬೇಕು. ನೋಡಿ ನಿಮಗೆ ನಾನು ಕಂಪ್ಲೀಟಾಗಿ ತೋರಿಸಿದ್ದೀನಿ ಅದು ಯಾವ ರೀತಿ ಕಟ್ಕೊಳ್ಳೋದು ಅನ್ನೋದನ್ನು. ಈ ರೀತಿ ಕಟ್ಕೊಂಡು ನಾವು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರ ಹಾಕಿಟ್ಕೊಂಡು ಅದರಿಂದ ಕುಚ್ಚನ್ನ ಕಟ್ಟಬೇಕು. ಸೊ ಈ ರೀತಿ ಕುಚ್ಚು ಹಿಂದೆಯಿಂದ ಸೂಜಿನ ಮಧ್ಯಭಾಗದಲ್ಲಿ ಚುಚ್ಚಿಬಿಟ್ಟು ಮೇಲಕ್ಕೆ ಎತ್ಕೊಂಡು ಒಂದು 2 ಅಥವಾ 3 ರೌಂಡು ಸುತ್ಕೋಬೇಕು. ಸುತ್ಕೊಳ್ಳುವಾಗಲೇ ಆ ಥ್ರೆಡ್ಡನ್ನು ನಾವು ಒಳಗೆ ಸೇರಿಸ್ಕೊಂಡ್ಬಿಡೋಣ. ಒಂದು 2 ರೌಂಡ್ ಸುತ್ಕೊಂಡ್ಮೇಲೆ ಆ ಥ್ರೆಡ್ಡನ್ನು ಸ್ವಲ್ಪ ನೀಟಾಗಿ ನೋಡಿ ಈ ರೀತಿ ಎಳ್ಕೊಂಡು ನೀಟಾಗಿ ಕೂರಿಸ್ಕೊಳ್ಳಿ. ಅದು ಗೊತ್ತಾಗಬಾರ್ದು ನಾವು ಮತ್ತು ಬಿಚ್ಚೋಗಬಾರ್ದು. ಆ ರೀತಿನಲ್ಲಿ ನೀಟಾಗಿ ಟೈಟಾಗಿ ಕಟ್ಕೋಬೇಕು. ಈ ರೀತಿ ಹಿಂದ್ಗಡೆಗೆ ಸೇರಿಸ್ಕೊಬಿಡಿ. ಸೇಮ್ ಕಲರ್ ಥ್ರೆಡ್ ಅಂದರೆ ನಾವು ಬೇಕಾದ್ರೆ ಹಂಗೆ ಹಾಕ್ಕೊಂಡು ಕಟ್ಕೊಂಡ್ಬಿಡ್ಬೋದು. ಬಟ್ ಇದು ಡಿಫ್ರೆಂಟ್ ಕಲರ್ ಅಲ್ವಾ, ನೀವು ಫ್ರಂಟಿಗೆ ಕಾಣೋ ಥರ ಮಾಡ್ಕೋಬೇಡಿ. ಬ್ಯಾಕ್ ಸೈಡಿಗೆ ಕೊಟ್ಬಿಡಿ. ಅದನ್ನು ಬ್ಯಾಕಲ್ಲಿ ಕೂರಿಸ್ಕೊಂಡು ನೀಟಾಗಿ ಅದನ್ನು ಲಾಕ್ ಮಾಡಿಕೊಂಡು ಟೈಟಾಗಿ ಕಟ್ಕೊಂಡ್ಬಿಡೋಣ. ಆಮೇಲೆ ಒಂದು 2-3 ರೌಂಡ್ ಸುತ್ಕೊಂಡ್ಮೇಲೆ ಮತ್ತೆ ಒಂದು 2-3 ರೌಂಡು ಗಂಟು ಹಾಕ್ಕೊಂಡು ಸರ್ಗುಣಿಕೆ ಹಾಕ್ಕೊಂಡು ಕಟ್ಕೊಳ್ಳೋದು. ಕಟ್ಟಿದ್ದಾದಮೇಲೆ ಟೈಟಾಗಿ ಕಟ್ಕೊಳ್ಳಿ. ಕಟ್ಟಿದ್ದಾದಮೇಲೆ ನೋಡಿ ಹೀಗೆ ಕುಚ್ಚನ್ನ ಹಿಂದ್ಗಡೆಗೆ ತಿರ್ಸ್ಕೊಂಡು ಆ ಗಂಟು ಹಾಕಿರ್ತೀರಲ್ಲ ಅದ್ರ ಮಧ್ಯದಲ್ಲಿ ಅದು ಒಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೊಂಡ್ಬಿಡೋಣ. ಎತ್ಕೊಂಡು ಆ ನಂತರ ನಮಗೆ ಕುಚ್ಚು ನಿಮ್ಗೆ ಯಾವ ಲೆಂತ್ಗೆ ಬೇಕು ನೋಡಿ. ಅಂದರೆ ನಾನು ಆಲ್ಮೋಸ್ಟ್ ಆರ್ಚ್ ಏನು ಲೆಂತ್ ಇದೆ ಅದೇ ಲೆಂತಿಗೆ ಕಟ್ ಮಾಡ್ಕೊಳ್ತೀನಿ. ಆವಾಗ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ. ಸೊ ಆರ್ಚ್ ಲೆಂತಿಗೆ ನೀವು ಕುಚ್ಚುಗಳನ್ನ ಕಟ್ಕೋಬೋದು. 187 ದಾರ ನಿಮಗೆ 367 ದಾರ ಆಗುತ್ತೆ. ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಮತ್ತು ನೋಡಿ ಕೊನೆಗೆ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಉದ್ದ ಇದೆ ಅಂತ ಅಂದರೆ ಅದನ್ನು ನೀಟಾಗಿ ಟ್ರಿಮ್ ಮಾಡಿಕೊಂಡು ಒಂದು ಲೆವೆಲ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಲ್ಲಿ ಎಲ್ಲ ಕುಚ್ಚುಗಳನ್ನೂ ಕಟ್ಕೊಬೇಕು. ಆ ಥ್ರೆಡ್ನ ಯಾವ ರೀತಿ ಒಳಗೆ ಸೇರಿಸ್ಕೋಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ನಿಮಗೆ. ಇವಾಗ ನಾನು ಕುಚ್ಚುಗಳೆಲ್ಲ ಕಟ್ಟಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದಕ್ಕೆ ಬೇಕಾದರೆ ನೀವು ಫಸ್ಟ್ ಸ್ಟೆಪ್ಪಿಗೆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು. ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ. ಗ್ರ್ಯಾಂಡಾಗಿ ಬೇಕು ಅನ್ನೋರಿಗೆ ಬ್ರೈಡಲ್ ಸ್ಯಾರಿಗಳಿಗೂ ಮಾಡ್ಬೋದು, ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ, ಈ ರೀತಿ ಯಾವ ಸೀರೆಗಾದರೂ ಗ್ರ್ಯಾಂಡ್ ಸೀರೆಗೆ ಈ ರೀತಿ ಗ್ರ್ಯಾಂಡಾಗಿ ಬರೋ ರೀತಿಯಲ್ಲಿ ಸ್ಟೋನ್ ಚೈನ್ನ ಕೂಡ ಸ್ಟಿಕ್ ಮಾಡ್ಕೋಬೋದು. ಸೊ ಈ ಡಿಸೈನು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.